ಕೆಪಿಎಸ್ಸಿ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ತಮಗೂ ತಿಳಿದಿದೆ, ಇತ್ತೀಚೆಗೆ ಒಂದು ಆಡಿಯೋ ಲೀಕ್ ಕೂಡ ಆಗಿದೆ. ಯಾವ ರೀತಿ ಕೆಲವು ದಲ್ಲಾಳಿಗಳು, ಬ್ರೋಕರ್ಸ್ ಕೆಪಿಎಸ್ಸಿ ಜೊತೆಯಲ್ಲಿ ಸದಸ್ಯಗಳ ಜೊತೆ ಸೇರ್ಕೊಂಡು ಅಥವಾ ವ್ಯವಸ್ಥೆ ಜೊತೆಯಲ್ಲಿ ಸೇರ್ಕೊಂಡು ಪರೀಕ್ಷೆನ ಬರೆದು ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಪರೀಕ್ಷಾರ್ಥಿಗಳನ್ನ ನೇರವಾಗಿ ಸಂಪರ್ಕ ಮಾಡಿ, ನಿಮಗೆ ಇಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ, ನೀವು ಸಹಕಾರ ಕೊಟ್ರೆ 80 ಲಕ್ಷ ಹಣ ಕೊಟ್ರೆ ನಿಮಗಿಷ್ಟು ಮಾರ್ಕ್ಸ್ ಅನ್ನು ನಾವು ಮತ್ತೆ ಹಾಕಿಸ್ತೇವೆ ಇಂಟರ್ವ್ಯೂನಲ್ಲಿ, ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ವಿಚಾರವಾಗಿ ವಿದ್ಯಾರ್ಥಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಹೋದ್ರೆ ಮಧ್ಯರಾತ್ರಿ 3 ಗಂಟೆಗೆ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಸರ್ಕಾರಕ್ಕೂ ಕೂಡ, ಅಂದ್ರೆ ಪೊಲೀಸ್ ಇಲಾಖೆಗೂ ಕೂಡ ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೇನೆ ದಾಖಲು ಮಾಡೋದಕ್ಕೆ ತಯಾರಿರಲಿಲ್ಲ ಅಂತ ಹೇಳಿದ್ರೆ, ಮೀನಾಮೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಅವರು ಕೂಡ ಬಂದಿದ್ರು, ತಮ್ಮ ಅಹವಾಲನ್ನ ನೀಡಿದ್ದಾರೆ. ನಾನು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಪ್ರಮುಖರ ಜೊತೆಲೂ ಕೂಡ ಚರ್ಚೆ ಮಾಡಿ, ಕೆಪಿಎಸ್ಸಿ ಅಂತ ಹೇಳಿದ್ರೆ ಲಕ್ಷಾಂತರ ಯುವಕರ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಪಿಎಸ್ಸಿ ಕುಲಗೆಟ್ಟು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ರಾಜ್ಯ ಸರ್ಕಾರ ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಕೈ ಚೆಲ್ಲಿ ಕೂತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದ್ರ ಮಧ್ಯೆ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಏನು ಆಗ್ತಾ ಇದೆ. ಕೆಪಿಎಸ್ಸಿಯ ವಿಶ್ವಾಸಾರ್ಹತೆಯೇ ಇವತ್ತು ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಯಾವ ರೀತಿ ಯುವಕರಿಗೆ ಪ್ರಾಮಾಣಿಕವಾಗಿ ಉತ್ತೀರ್ಣ ಆಗಿದ್ರು ಕೂಡ ಯಾರಿಗೆ ಕೆಲವು ತೊಂದರೆ ಆಗಿದೆ, ಇದನ್ನು ಹೇಗೆ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಹೋರಾಟ ನಾವು ಕೂಡ ಬೆಂಬಲ ಕೊಡೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಕಾಂಗ್ರೆಸ್ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ಬೆಂಬಲ ಕೊಡುತ್ತೆ, ಇಲ್ಲಿ ಅವರದೇ ಸರ್ಕಾರ ಇದೆ, ಇಲ್ಲಿ ಈ ರೀತಿಯ ಹಗರಣಗಳಾಗಿದೆ. ಇಲ್ಲ, ನಾವು ಕೂಡ ನಮ್ಮ ಕಡೆಯಿಂದ ಕೂಡ ತಪ್ಪಾಗಿದೆ, ನಾನು ನೇರವಾಗಿ ಹೇಳ್ತೇನೆ. ಯಾಕೆಂದ್ರೆ ಬೇರೆ ಬೇರೆ ವಿಚಾರಗಳು ದಿನನಿತ್ಯ ಒಂದೊಂದು ವಿಚಾರಗಳು ಬರ್ತಾ ಇದ್ದಾವೆ. ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾನೀಗ ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಖಂಡಿತ ಇದನ್ನ ಗಮನ ಹರಿಸ್ತೇವೆ ನಾವು. ಸಿಟಿ ರವಿ ಅವರ ನಿವಾಸಕ್ಕೆ ಪೊಲೀಸರು ನೋಟಿಸ್ ಎಲ್ಲ ಜಿಲ್ಲಾಗಳಿಗೂ ನೀಟ್ ವಿದ್ಯಾರ್ಥಿಗಳು ಏನು ಚೆನ್ನಾಗಿ ಹಾಜರಾಗಬೇಕು ಅಂತ ನಮ್ಮ ನಾಯಕರಾಗಿರುವಂತಹ, ಹಿರಿಯ ನಾಯಕರಾಗಿರುವಂತಹ ಸಿಟಿ ರವಿ ಅವರ ಹೇಳಿಕೆಯನ್ನ ಆಧರಿಸಿಕೊಂಡು ಪೊಲೀಸರು ಇವತ್ತು ನೋಟಿಸ್ ಕೊಡಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಸಿಕ್ತು. ತತ್ಕ್ಷಣ ನಾನು ಸಿಟಿ ರವಿ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ಅದಾದ ನಂತರದಲ್ಲಿ ಡಿಜಿ ಅವರಿಗೆ, ಸಲೀಂ ಅವ್ರಿಗೂ ಕೂಡ ಮಾತನಾಡಿ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ಆಧರಿಸಿ ಸಿಟಿ ರವಿ ಅವ್ರನ್ನ ಬಂಧಿಸಿದ್ದೇ ಆದರೆ ನಾಳೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತ ಹೇಳಿದ್ರೆ ನಾವ್ಯಾರು ಕೂಡ ಜವಾಬ್ದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರು ಯಾರೋ ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತೇಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರದು. ನಮ್ದು ಕೂಡ ಕೇಂದ್ರ ಸರ್ಕಾರ ಇದೆ, ಈ ರೀತಿ ದಬ್ಬಾಳಿಕೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು ಡಿಜಿ ಅವರು ಕೂಡ ಮಾತನಾಡಿ ಹೇಳಿದ್ದೇನೆ. ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನೋ ನಿನ್ನೆ ಮೊನ್ನೆ ಗೃಹ ಸಚಿವರಾಗಿದ್ದೀರಿ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನ್ ಕಿತ್ಕೊಳಕಾಯ್ತು ನಿಮ್ ಸರ್ಕಾರ? ಹಾಗಾದ್ರೆ
ಏನ್ ಕಿತ್ಕೊಂಡ್ರಿ ಇವತ್ತು ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸಬೇಕಾಗ್ತದೆ. ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಬಗ್ಗೆ ನನ್ನ ಉಲ್ಲೇಖ ಮಾಡಿದ್ದೇನೆ. ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಒಬ್ಬ ಗೃಹ ಸಚಿವರಾಗಿ ಹೇಳ್ತಕ್ಕಂಥ ಮಾತಾ ಇದಾಗಾದ್ರೆ, ಹಾಗಾಗಿ ನಾನು ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ದಯವಿಟ್ಟು ಎಲ್ಲವನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ. ಈಗಾಗಲೇ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ. ಕೈ ಮೀರಿ ಹೋಗೋಕ್ಕೂ ಮುಂಚೆನೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಸರ್, ಪ್ರಿಯಾಂಕರಿಗೆ ಪ್ರಶ್ನೆ ಇಟ್ಟಿದ್ದಾರೆ. ಕೆಪಿಎಸ್ಸಿ ಹಗರಣ ಆಯ್ತಲ್ಲ, ಅದೆಲ್ಲ ಬಿಜೆಪಿ ನಾಮಿನಿ ಮಾಡಿದ್ದವ್ರನ್ನ, ಮತ್ತೆ ಅವ್ರಿಗೆ ಕಾನೂನು ನೆರವು ಕೊಟ್ಟವರು ಬಿಜೆಪಿಗರು. ಅದೇ ರೀತಿಯಾಗಿ ಈಗ ಎಲ್ಲ ಆಗ್ತಿರೋದು ಬಿಜೆಪಿ ಕಾಲದಲ್ಲಿ ಇದ್ದಾಗಲೇ ಅದೆಲ್ಲ ಉಡಾಫೆ ಮಾತುಗಳನ್ನ ಬದಿಗಿಟ್ಟು ಬಿಜೆಪಿ ಅವಧಿಯಲ್ಲಿ ನೇಮಕಾತಿ ಆಗಿರ್ಬೋದು, ಕೆಪಿಎಸ್ಸಿ ಮೆಂಬರ್ಸ್ ಅಪಾಯಿಂಟ್ ಆಗಿರ್ಬೋದು, ಯಾರದೇ ಪೀರಿಯಡ್ ಅಲ್ಲಿ ಅಪಾಯಿಂಟ್ ಆಗಿರಲಿ, ಹಗರಣ ಮಾಡಿ ಅಂತ ಯಾರಿಗೂ ಹೇಳೋರಿದಿಲ್ಲ, ಹೇಳಿದಕ್ಕೆ ಸಾಧ್ಯ ಇಲ್ಲ. ಯುವಕರ ಬದುಕಿನ ಜೊತೆ ಚೆಲ್ಲಾಟಾಡಿ ಅಂತ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಮ್ಮ ಸರ್ಕಾರದ ಇದ್ದಾಗ ಅವ್ರ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಕಾಂಗ್ರೆಸ್ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಯಾರದೇ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ ಇದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಶಿಕ್ಷಣ ಕೂಡ ಆಗಬೇಕು. ಯಾಕಂದ್ರೆ ಕುಲ್ಲಾ ಅವನು ಬ್ರೋಕರ್ ಮಾತನಾಡ್ತಾನೆ ಅಂತ ಹೇಳಿದ್ರೆ ಇದು ಖಂಡಿತ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಳ್ಬೇಕು. ನಾಡಿದ್ದು ಬುಧವಾರ, ಸೋಮವಾರ, ಮಂಗಳವಾರ ಹೋರಾಟಕ್ಕೆ ಇಳಿತಾರೆ ಅಂತ ಹೇಳಿದರೆ ನಾನು ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತೇನೆ.